ಹಾಂ ಕತೆ ಅಜ್ಜಿ ನಾನು ನೀನಾ ಹ್ಮ್ ನಿಮಗೆ ಯಾವ ಕತೆ ಬರ್ತದಮ್ಮ ಅಪ್ಪಾಜಿ ಕತೆ ಬರ್ತದೆ ಅಪ್ಪಾಜಿ ನೀನಾ ಹ್ಮ್ ನಿಜ ಹೇಳ್ತೀಯ ನಿಜ ಅಪ್ಪಾಜಿ ಸುಳ್ಳು ಕತೆ ಹೇಳ್ತೀಯ ನಿಜ ಹೇಳ್ತೀಯ ನಿಜ ಕತೆ ಹೇಳ ನೋಡೋಣ ಒಂದಾನೊಂದು ಕಾಲದಲ್ಲಿ ರಂಗಪ್ಪ ಎಂದು ಬಡವರಿದ್ದರು ಹ್ಮ್. ಕಟ್ಟಿಗೆ ಕಡಿದು ಮಾರಾಟ ಮಾಡುತ್ತಿದ್ದನು ಹ್ಮ್ ಒಂದೇ ದಿವಸ ಕಟ್ಟಿಗೆ ಕಡಕ್ಕೋಸ್ಕರ ಕಾಡಿಗೆ ಹೋಗಿದ್ದ ಹ್ಮ್ ಅವನು ಕಟ್ಟಿಗೆ ಕಡಿತಾ ಇದ್ದಾಗ ಹ್ಮ್. ಅವನು ಕೊಡಲಿಗೆ ಜಾರಿ ಕೈ ಜಾರಿ ನೀರಿಗೆ ಬಿತ್ತು ಹ್ಮ್ ಅವಾಗ ರಂಗಪ್ಪ ಅಳುತ್ತಾ ದೊಡ್ಡ ಕಲ್ಲಿನ ಮೇಲೆ ಕುತ್ಕೊಂಡು ಅಳುಕ್ಕೆ ಶುರು ಮಾಡ್ದ ಅವಾಗ ಮುಳುಗಿ ದೇವತೆ ಕೇಳಿಸ್ಕೊಂಡು ಹೊರಗೆ ಬಂದಳು ಹ್ಮ್. ಏ ಯಾಕೆ ರಂಗಪ್ಪ ಯಾಕೆ ಅಳುತ್ತಿದ್ದೀಯಾ ಅಂದಳು ಹ್ಮ್. ಅವಾಗ ನನ್ನ ಕೊಡಲಿ ನೀರಿಗೆ ಬಿತ್ತು ಅಂದಳು ಹ್ಮ್ ಅಂದನು ಹ್ಮ್ ಅವಾಗ ದೇವತೆ ಮುಳುಗಿ ಚಿನ್ನದ ಕೊಡಲಿಯನ್ನು ತಂದು ಕೊಟ್ಟಳು ರಂಗಪ್ಪಗ ಹ್ಮ್ ಹಾಂ ಅದು ನಂದಲ್ಲ ಅಂದನು ರಂಗಪ್ಪ ಹ್ಮ್ ಅದು ಮತ್ತೆ ಮುಳುಗಿ ಬೆಳ್ಳಿಯನ್ನು ಕೊಡಲಿಯನ್ನು ತಂದು ಕೊಟ್ಟಳು ಹ್ಮ್. ಅದು ನಂದಲ್ಲ ಅಂದನು ಹ್ಮ್ ಮತ್ತೆ ಮುಳುಗಿ ಕಬ್ಬಿಣದ ಕೊಡಲಿಯನ್ನು ತಂದು ಕೊಟ್ಟಳು ಹ್ಮ್. ಖುಷಿಯಾಗಿ ನಂದು ಕೊಮ್ಮು ಅಂತ ಅಂದನು ಅದು ಅವಾಗ- ರಂಗಪ್ಪಂದ ಅದು ಹ್ಮ್. ಹ್ಮ್. ಅದು ಸಿಕ್ಬಿಟ್ಟು ಹ್ಮ್ ಅದಕ್ಕೆ ರಂಗಪ್ಪಗೂ ಖುಷಿ ಆಯ್ತು ದೇವತೆಗೂ ಖುಷಿ ಆಯ್ತು ಹ್ಮ್ ಅವಾಗ ದೇವತೆ 3 ಕುಡಲಿಯನ್ನು ನೀಡಿದಳು ರಂಗಪ್ಪಗ ಹ್ಮ್. ಒಂದು ಬಂಗಾರದ್ದು ಒಂದು ಬೆಳ್ಳಿದು ಒಂದು ಕಬ್ಬಿಣದ್ದು ಹ್ಮ್. 3 ಕೊಡ್ಲಿ ಹ್ಮ್. ಹಾಂ ಯಾವತ್ತೂ ನಾವು ಸುಳ್ಳು ಹೇಳ್ಬಾರ್ದು ಹಾ. ಸುಳ್ಳು ಹೇಳಿದ್ರೆ ಶಿಕ್ಷೆ ಕೊಡ್ತಾರೆ ಹೌದಾ ನಿಜ ಹೇಳಿದ್ರೆ ಒಳ್ಳೆ ಮಾಡ್ತಾರೆ ಹೌದಾ ಹ್ಮ್. ನೀನು ಕೆಲಸ ಮಾಡೋಣ ಹ್ಮ್. ನಾಳೆ ನಾವು ಅಡವಿಗೆ ಹೋಗಿ ನಾನು ಮರ ಕಡಿತೀನಿ ನಿನ್ನ ಕೆಳಗಿರೋ ನೀರಿನಾಗ ಬಿಸಾಕ್ಬಿಡ್ತೀನಿ ದೇವತೆ ಬರ್ತಾಳೆಲ್ಲ ನೋಡೋಣ ಅಕ್ಕಿ ಬರೋದಿಲ್ಲ ಅಪ್ಪಾಜಿ ಎಲ್ಲಿರ್ತಾಳ ಅಕ್ಕಿ ನೋಡ್ದಾಗೆ ಮನೆ ಕಟ್ಟಿರ್ತಾಳೆ ಮೊಡ್ದ ಮನೆ ಕಟ್ಕೊಂಡಿರ್ತಾಳ ಹ್ಮ್. ಮತ್ತೆ ರಂಗಪ್ಪಗೆ ಬಂದು ಅದು ಅದು ಕತೆ ಅಷ್ಟೇ ಹೌದಾ ಹ್ಮ್. ನೋಡೋಣ ಹೆಂಗಾನ ಇಲ್ಲಿ ಹೋಗೋಣ ನಾನು ಕೊಟ್ಲಿ ಬೀಳಿಸ್ತೀನಿ ನೀರಿನಾಗ ದೇವತೆ ಬರ್ತಾಳ ಬಂಗಾರದ ಕೊಟ್ಲಿ ಕೊಡ್ತಾಳ ಕೊಟ್ಟೆಟಿಗೆ ನಮ್ಮದಂತ ಇಸ್ಕೊಂಬಂದ್ಬಿಡೋಣ ಹೆಂಗೆ ಮಾಡೋಣ ಅದು ನಮ್ಮದಲ್ಲ ಅಪ್ಪಾಜಿ ನಾವ್ ಇಸ್ಕೊಂಬರ್ಬಾರ್ದು ಯಾಕ ನಮ್ಮದು ಆದ್ರೆ ನಮ್ಮದು ಶಿಕ್ಷೆ ಕೊಡ್ತಾನೆ ದೇವ್ರು ಹ್ಮ್. ಮ್ಯಾಲ್ ನೋಡಿರ್ತಾನೆ ಹ್ಮ್. ಅವಾಗ ನಮ್ಮದು ನಿಜನೇ ಹೇಳಿದ್ರೆ ಒಳ್ಳೆ ಮಾಡ್ತಾನೆ ಹೌದಾ ಹ್ಮ್. ಸುಳ್ಳು ಹೇಳ್ಬಾರ್ದು ಹ್ಮ್. ನಮ್ದು ಯಾವ ನಮ್ದಲ್ಲದ ವಸ್ತು ಮುಟ್ಬಾರ್ದಾ ಹ್ಮ್. ಹೌದಾ ಜಾಣಿಗೆ ಬಿಡಮ್ಮ ಇಲ್ಲ ಕಲ್ತ್ಕೊಂಡ್ಬಿಟ್ಟಿನಿ ಪರವಾಗಿಲ್ಲ